ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗಾಯ್ಸ್, ಈಗ ಆಲ್ರೆಡಿ ಬಿಗ್ ಬಾಸ್ ನಲ್ಲಿ ಒಬ್ರು ಕ್ಯಾಪ್ಟನ್ ಆಗಿದ್ದಾರೆ. ಆದರೆ ಈ ಸಲ ಕ್ಯಾಪ್ಟನ್ ಆಡಿಯನ್ಸ್ ಆಯ್ಕೆ ಮಾಡಿದ್ದಾರೆ. ಏನಕ್ಕಂದ್ರೆ ಸಲ್ಸಿಗೂ ನೋಡಿರ್ಬೋದು, ಕ್ಯಾಪ್ಟನ್ ಆಯ್ಕೆ ಮಾಡೋದಕ್ಕೆ ಟಾಸ್ಕ್ ಕೊಡ್ತಾ ಇದ್ರು, ಇಲ್ಲ ಮನೆ ಮಂದಿಗೆ ಓಟ್ ಹಾಕ್ಸ್ತಾ ಇದ್ರು. ಧನುಷ್ ಹೆಂಗ್ ಓಟ್ ಮಾಡಿದ್ರು ಆ ಥರ ಓಟ್ ಮಾಡಿಸ್ತಾ ಇದ್ರು. ಬಟ್ ಈ ಸಲ ಸ್ಪೆಷಲ್ ಆಗಿ ಒಂಥರ ಡಿಫ್ರೆಂಟ್ ಆಗಿ ಈಗ ಆಡಿಯನ್ಸ್ನ ಕರೆಸಿ ಹೊರಗಡೆಯಿಂದ ಅವರಲ್ಲಿ ಯಾರು ಇವರೆಲ್ಲ ಸ್ಪೀಚ್ ಕೊಡ್ತಾರೆ. ಕ್ಯಾಪ್ಟನ್ ಟಾಸ್ಕ್ಗೆ ಯಾರ್ಯಾರು ಆಯ್ಕೆ ಆಗಿದ್ದಾರೆ, ಕ್ಯಾಪ್ಟನ್ ಆಗೋದಕ್ಕೆ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅಂದ್ರೆ ಯಾರಿಗೆ ಲೆಟರ್ ಸಿಕ್ಕಿದಿಲ್ಲ ಅವ್ರಿಗೆಲ್ಲ ಆಯ್ಕೆ ಆಗಿದ್ದಾರೆ. ಕಾವ್ಯ, ರಿಷಾ, ಜಾನ್ವಿ, ರಘು, ಮಾಳು ಹಾಗೆ ಅಭಿ, ಒಟ್ಟು 6 ಜನ ಸೆಲೆಕ್ಟ್ ಆಗಿದ್ರು ಕ್ಯಾಪ್ಟನ್ಸಿ ಟಾಸ್ಕ್ಗೆ. ಬಟ್ ಆ ಟಾಸ್ಕ್ ಅಂತ ಏನು ಕೊಟ್ಟಿಲ್ಲ. ಈಗ ಆಡಿಯನ್ಸ್ ಸೆಲೆಕ್ಟ್ ಮಾಡ್ತಿದ್ದಾರೆ ಯಾರು ಕ್ಯಾಪ್ಟನ್ ಆಗಬೇಕು ಅಂತ. ಯಾರು ಸ್ಪೀಚ್ ಚೆನ್ನಾಗಿರುತ್ತೋ, ಆಡಿಯನ್ಸ್ಗೆ ಯಾರು ಇಷ್ಟ ಆಗ್ತಾರೋ ಅವರು ಒಂದು ಲೆಟರಲ್ಲಿ ಲಾಸ್ಟಲ್ಲಿ ಎಲ್ಲರ ಸ್ಪೀಚು ಕೇಳಿದ್ಮೇಲೆ ಅವ್ರ ಹೆಸರು ಯಾರು ಇಷ್ಟ ಆಗಿದಾರೋ ಅವ್ರ ಹೆಸರು ಬರೆದ್ಬಿಟ್ಟು ಇದ್ರೊಳಗಡೆ ಹಾಕ್ಬೇಕು, ಬೂತ್ ಒಳಗಡೆ. ಸೊ ಯಾರಿಗೆ ಜಾಸ್ತಿ ಓಟ್ ಬಂದಿರೋದು ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ. ಅದೇ ರೀತಿ ಈ ವಾರದ ಕ್ಯಾಪ್ಟನ್ ಬಂದು ಕಾವ್ಯ ಅವರಾಗಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಮಾಲು ಕೂಡ ಚೆನ್ನಾಗಿ ಸ್ಪೀಚ್ ಮಾಡಿದ್ರು. ಮಾಲು ಸ್ಪೀಚ್ ಮಾತ್ರ ತೋರಿಸಿದ್ದಾರೆ ಇದ್ರ ಪ್ರೋಮೋದಲ್ಲಿ. ಬಟ್ ಕಾವ್ಯನೂ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವ್ರು ಡೋರಿಂದ ನಿಂತಾಗ ಕಾವ್ಯ ತುಂಬ ನೀವು ನೋಡಿರ್ಬೋದು, ಗಿಲ್ಲಿ ಅಂತಲೇ ಅಂತ ಹೇಳ್ಬೋದು. ಗಿಲ್ಲಿ ಕಾವ್ಯ ಅಂದ್ರೆ ಒಂಥರ ಜನಗಳಿಗೊಂಥರ ಕ್ರೇಜ್ ಅಂತಲೇ ಹೇಳ್ಬೋದು. ಬಟ್ ತುಂಬ ಜನ ಲವ್ ಅಂತ ಆ ಥರ ಏನೂ ಇಲ್ಲ. ಇಬ್ಬರು ಫ್ರೆಂಡ್ಸ್ ಆಗಿ ಇಬ್ಬರು ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ. ತುಂಬ ಜನಕ್ಕೆ ಕ್ಲಾರಿಟಿ ಕೂಡ ಸಿಕ್ಕಿರ್ಬೋದು. ಪ್ಲೀಸ್ ಕಾವ್ಯನ ನೆಗೆಟಿವ್ ಮಾಡೋಕ್ಕೆ ಹೋಗ್ಬೇಡಿ. ಅವರಿಬ್ರು ಫ್ರೆಂಡ್ಸ್ ಚೆನ್ನಾಗಿದ್ದಾರೆ. ಅದ್ರ ನೀವುಗಳೇ ಹೆಂಕಲ್ಲಿ ಹೊರಗಡೆ ಕಿತ್ತಾಡ್ಕೋತಿದ್ದೀರೋ, ಅವಳು ಹೆಂಗೆ ಲವ್ ಮಾಡ್ತಿದ್ದಾರೆ, ಯಾರ ಜೊತೆ ಕುತ್ಕೊಂಡ್ರು ಪಾಪ ನೆಗೆಟಿವ್ ಮಾಡ್ತಿದ್ದೀರಾ ಆ ಹುಡುಗಿನ. ಗಿಲ್ಲಿ ಎಲ್ಲರ ಜೊತೆನೂ ಕುತ್ಕೊಳ್ತಾನೆ. ಬಟ್ ಈ ಹುಡುಗಿ ಯಾರ ಜೊತೆ ಕುತ್ಕೊಂಡ್ರೆ ಸಾಕು ಆಳೆ ನೆಗೆಟಿವ್ ಮಾಡಿಕ್ಕಿರ್ತೀರಾ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಎಲ್ಲರೂ ಆಟ ಆಡೋಕ್ಕೆ ಬಂದಿರೋದು, ಸೊ ಆಟ ಆಡ್ತಿದ್ದಾರೆ. ಫ್ರೆಂಡ್ಸಾಗಿ ಎಲ್ಲರ ಜೊತೆ ಚೆನ್ನಾಗಿದ್ರೆ ಆ ಮನೇಲಿ, ಇಲ್ಲ ಅಂದರೆ ಹೊರಗಡೆ ಆಗ್ತಾರೆ. ಅಷ್ಟೇ ಆಗೋದು ಮನೇಲಿ. ಅದು ಬಿಗ್ ಬಾಸ್ ಮನೆ, ಅದು ನಮ್ಮ ಮನೆ ಅಲ್ಲ. ಸೊ ಅದಕ್ಕಾಗಿ ಯಾರು ನೆಗೆಟಿವ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಈ ವಾರ ಕ್ಯಾಪ್ಟನ್ ಕಾವ್ಯ ಅವರಾಗಿದ್ದಾರೆ. ನನ್ನ ಪ್ರಕಾರ ಈ ವಾರ ಏನಿತ್ತಲ್ಲ ಧನುಷ್ ಅವ್ರು ಕ್ಯಾಪ್ಟನ್ ಆಗಿದ್ರಲ್ಲ, ನಿಜವಾಗ್ಲೂ ಏನು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅನ್ಸ್ಬಿಟ್ಟಿರುತ್ತೆ. ಅವ್ರಿಗೂ ಅನ್ಸಿರುತ್ತೋ ಹೆಂಗೋ ಗೊತ್ತಿಲ್ಲ, ಬಟ್ ಜನಗಳಿಗಂತೂ ಅನ್ಸಿರುತ್ತೆ. ಅವರೇ ಕ್ಯಾಪ್ಟನ್ ಆಗಿ ಅವರೇ ಕಾಣಿಸ್ಕೊಳ್ತಾರೆ ಬಿಗ್ ಬಾಸ್ ಮನೇಲಿ. ಏನಂದ್ರೆ ಅವರು ಹೌದು ಬಿಗ್ ಬಾಸ್ ಅಲ್ಲಿ ಏನಂತ ಹೇಳಿದ್ದಾರೆ, ಯಾರಿಗೂ ಚಟುವಟಿಕೆ ಅಂದ್ರೆ ಟಾಸ್ಕ್ ಏನು ಇರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಬಿಗ್ ಬಾಸ್ ಅವರೇ ಬೋರ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಕ್ಯಾಪ್ಟನ್ ಆಗಿರೋರು ಏನಾರ ಅವ್ರಿಗೆ ಚಟುವಟಿಕೆ ಮಾಡಿಸೋದು ಅಥವಾ ಏನಾರು ಇಂಟ್ರೆಸ್ಟಿಂಗ್ ಆಗೋರು ಏನಾರು ಮಾಡಿಸೋದು, ಆಡಿಯನ್ಸ್ಗೆ ಇಷ್ಟ ಆಗೋ ಥರ ಬಿಗ್ ಬಾಸ್ ಮನೆ ಸದಸ್ಯರ ಜೊತೆ ಆ ಥರ ಏನು ಮಾಡ್ತಾನೆ ಇಲ್ಲ ಧನುಷ್ ಅವರು. ಸೊ ಬಿಗ್ ಬಾಸ್ ಅವರೇ ಬೋರ್ ಆಗ್ಬಿಟ್ಟು ಅವರೇ ಒಂದು ಸ್ಮಾಲ್ ಚಿಕ್ಕ ಚಟುವಟಿಕೆಗಳು ಕೊಡ್ತಿದ್ದಾರೆ. ಮಸಿ ಬೆಳೆದಿರುವ ಹತ್ರ ಚಿಕ್ಕ ಚಟುವಟಿಕೆಗಳು ಕೊಟ್ಟು ಅವರೇ ಸ್ವಲ್ಪ ಅವ್ರವ್ರಲ್ಲೇ ತಂದಿಕ್ಕಿ ಜಗಳ ಆಗೋ ಥರ ಅವರೇ ಮಾಡ್ತಿದ್ದಾರೆ. ಸೊ ಧನುಷ್ ಅವರಂತೂ ಏನೂ ಮಾಡಲಿಲ್ಲ ಅಂತ ನನಗೆ ಅನಿಸ್ತಿದೆ. ಗಿಲ್ಲಿಯವ್ರು ಕೂಡ ಲೈಫ್ ಫೀಡ್ ಏನಿದೆಯಲ್ಲ ಅಲ್ಲಿ ನೋಡ್ಬೋದು. ಗಿಲ್ಲಿಯವ್ರು ಕೂಡ ಧನುಷ್ ಕ್ಯಾಪ್ಟನ್ಸಿನ ತುಂಬ ಚೀಪಾಗಿ, ಅಂದರೆ ಏನು ಮಾಡಿಲ್ಲ ಅಣ್ಣ ನೀನು ಕ್ಯಾಪ್ಟನ್ ಆಗಿ, ಸುಮ್ಮನೆ ಕ್ಯಾಪ್ಟನ್ ಆಗಿ ನೀನೇ ಕಾಣಿಸ್ಕೊಂಡಿಲ್ಲ ಅನ್ನೋ ಥರ ಎಲ್ಲ ಮಾತಾಡ್ತಿದ್ರು ಗಿಲ್ಲಿಯವರು. ಧನುಷ್ ಅವ್ರು ತುಂಬ ಹುರ್ಕೊಬಿಟ್ಟಿದ್ರು, ನಂಗೆ ಕ್ಯಾಪ್ಟನ್ಸಿ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಿದ್ದಾನೆ ಅಂತ. ಸೊ ನಮ್ಗನ್ಸೋದು ಹಂಗೆ ಕ್ಯಾಪ್ಟನ್ ಆಗಿ ಅವರೇ ಕಾಣಿಸ್ಕೊಳ್ತಿಲ್ಲ. ಬಟ್ ರಘು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ಕೊಂಡ್ರು ಅವ್ರು ಕ್ಯಾಪ್ಟನ್ ಆಗಿ, ಒಬ್ಬ ಪ್ರಿನ್ಸಿಪಲ್ ಆಗಿ ಪ್ರತಿಯೊಂದು ಅವ್ರು ಚೆನ್ನಾಗಿ ನಿಭಾಯಿಸ್ಕೊಂಡೋದ್ರು. ಬಟ್ ಧನುಷ್ ಏನಾಯ್ತು ಅಂತ ಗೊತ್ತಿಲ್ಲ, ಬಟ್ ಅವ್ರು ಅಷ್ಟು ಕಾಣಿಸ್ಕೊಳ್ಳಿಲ್ಲ. ಅವ್ರ ಕ್ಯಾಪ್ಟನ್ಸಿನ ಅಷ್ಟು ಚೆನ್ನಾಗಿ ನಿಭಾಯಿಸಿಲ್ಲ ಅಂತಲೇ ಹೇಳ್ಬೋದು. ಹೌದು, ಮನೆ ಅಂತ ಬಂದಾಗ ಓಕೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅವ್ರನ್ನೆಲ್ಲ ಚೆನ್ನಾಗಿ ನಿಭಾಯಿಸಿದ್ದಾರೆ, ಓಕೆ. ಬಟ್ ಏನೋ ಚಟುವಟಿಕೆ ಬಿಗ್ ಬಾಸ್ ಏನು ಟಾಸ್ಕ್ ಕೊಡ್ತಿಲ್ಲ ಅಂದಾಗ ತಾನೇ ನಿಂತು ಒಬ್ಬ ಕ್ಯಾಪ್ಟನ್ ಆಗಿ ಮನೇಲಿ ಏನಾರು ಎಂಟರ್ಟೈನ್ಮೆಂಟ್ ಮಾಡೋದು ಆ ಥರ ಏನಾರು ಮಾಡ್ಬೋದಾಗಿತ್ತು. ಏನಾರು ಚಟುವಟಿಕೆ ಚಿಕ್ಕ ಪುಟ್ಟ ಏನೋ ಮಾಡಿಸೋದು ಸದಸ್ಯರ ಜೊತೆ ಆ ಥರ ಮಾಡಿಸ್ಬೋದಾಗಿತ್ತು. ಬಟ್ ಅವ್ರು ಹೆಂಗೆ ಮಾಡಿಸಿದ್ರು ಅಂತ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ವಾರ ಕಾವ್ಯ ಅವರು ಅಲ್ಲೇ ಆಲ್ರೆಡಿ ಕಾವ್ಯಕ್ಕೆ ನೆಗೆಟಿವಿಟಿ ಮಿಲ್ತಿದೆ. ಏನಂದರೆ ಅವಳು ಕ್ಯಾಪ್ಟನ್ ಆಗಿಬಿಟ್ಟಿದ್ದಾಳೆ, ಟಾಸ್ಕ್ ಅಂತೂ ಗೆಲ್ಲಕ್ಕಾಗೋದಿಲ್ಲ. ಅವಳಿಗೆ ಆಡಿಯನ್ಸ್ ಬಂದ್ಬಿಟ್ಟು ಹೊರಗಡೆಯವರೆಲ್ಲ ಪಾರ್ಶಾಲಿಟಿ ಮಾಡ್ತಿದ್ದಾರೆ. ಬಿಗ್ ಅಂದರೆ ಕಲರ್ಸ್ ಕನ್ನಡದ ಮಗಳು ಅವಳು. ಸೊ ಅದಕ್ಕೋಸ್ಕರ ಪಾರ್ಶಾಲಿಟಿ ಮಾಡಿ ಅವಳನ್ನ ಕಾವ್ಯನ ಏನು ಕ್ಯಾಪ್ಟನ್ ಮಾಡಿಬಿಟ್ಟಿದ್ದಾರೆ ಅಂತ ಈ ಥರ ಎಲ್ಲ ನೆಗೆಟಿವಿಟಿ ಮಾಡ್ತಿದ್ದಾರೆ ಆಲ್ರೆಡಿ. ಏನು ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಈ ಕಡೆ ಪಾಸಿಟಿವ್ ಆಗುತ್ತೆ, ಈ ಕಡೆ ನೆಗೆಟಿವ್ ಆಗುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ನಿಮ್ಗೇನು ಅನ್ಸುತ್ತೆ, ಯಾರು ಸರಿ ಯಾರು ತಪ್ಪು? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಕಾವ್ಯ ಕ್ಯಾಪ್ಟನ್ ಆಗಿದ್ದು ಖುಷಿ ಆಯಿತಾ ಅಥವಾ ಬೇರೆ ಯಾರಾದರೂ ಆಗಬೇಕಿತ್ತಾ 6 ಜನದಲ್ಲಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಗೆ ನೆಕ್ಸ್ಟ್ ವಾರ ಕಾವ್ಯ ಕ್ಯಾಪ್ಟನ್ಸಿ ನೋಡೋಕ್ಕೆ ಸಿಗುತ್ತೆ. ಸೊ ನೋಡುವ ಚೆನ್ನಾಗಿ ಮಾಡ್ತಾರಾ ಮಾಡಲ್ವಾ ಹೇಗಿರುತ್ತೆ ಅಂತ. ಸೊ ಬೈ ಗೈಸ್. ನಾನು ಇಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ, ಆದರೂ ನೀವು ಏನು ಸಬ್ಸ್ಕ್ರೈಬ್ ಕೂಡ ಮಾಡ್ತೀರಾ ನನ್ನ ಚಾನಲ್ನ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್.